ಒಬ್ಬ ವೈಟರ್ ಆಗಿದ್ದಂತ ರಾಜ್ ಬಿ ಶೆಟ್ಟಿ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ರಾಜ್ ಬಿ ಶೆಟ್ಟಿ ಇವತ್ತು ಫಿಲ್ಮ್ ಮೇಕರ್ ರಾಜ್ ಬಿ ಶೆಟ್ಟಿ ಆಗಿದ್ದಾನೆ. ಒಬ್ಬ ಪೇಂಟರ್ ಆಗಿದ್ದಂತ ಜೆ ಪಿ ತುಮಿನಾಡ್ ಇವತ್ತೊಬ್ಬ ಆಕ್ಟರ್ ಡೈರೆಕ್ಟರ್ ಜೆ ಪಿ ತುಮಿನಾಡ್ ಆಗಿದ್ದಾರೆ. ಒಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದಂತಹ ಶನಿಲ್ ಗೌತಮ್ ಇವತ್ತೊಬ್ಬ ಆಕ್ಟರ್ ರೈಟರ್ ಶನಿಲ್ ಗೌತಮ್ ಆಗಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಆಗಿದ್ದಂತ ಪ್ರಕಾಶ್ ತುಮಿನಾಡ್ ಇವತ್ತು ಆಕ್ಟರ್ ಪ್ರಕಾಶ್ ತುಮಿನಾಡ್ ಆಗಿದೆ. ಐ ಥಿಂಕ್ ಸಿನಿಮಾ ಹ್ಯಾಸ್ ಗಿವನ್ ಅಸ್ ಇನಫ್. ನನ್ನ ಅಪ್ಪ ಯಾವತ್ತು ಹೇಳ್ತಿದ್ರು, ದುಬೈಗೆ ಹೋಗಿ ಕೆಲಸ ಮಾಡಿ ನಾನು ಹೋಗಲ್ಲ ಅಂತ ಹೇಳ್ತಿದ್ದೆ. ಒಂದು ಸಿನಿಮಾ ಮಾಡಿ ಅದು ಈ ರೀತಿ ಸಕ್ಸಸ್ ಬಂದಾಗ ದುಬೈಯಿಂದನೇ ಒಂದು ಇನ್ವಿಟೇಷನ್ ಬಂದು ನಾವು ಇಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡಕ್ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಪ್ರೌಡ್ ಫೀಲಿಂಗ್ ಇನ್ನೊಂದಿಲ್ಲ. ಮೋಸ್ಟ್ಲಿ ನನ್ನ ಅಪ್ಪನೂ ಪ್ರೌಡ್ ಆಗಿರ್ಬೇಕು ಅದನ್ನ ನೋಡಿ. ಎಲ್ಲರ ಮನೆಗೆ ಹೋಗಿ ಬೋಟಿದ್ದೀನಿ. ಥ್ಯಾಂಕ್ ಯು. ಸಿನಿಮಾ ಮಾಡೋದು ನಮ್ಮ ಲೆಕ್ಕದಲ್ಲಿ ದೇವರ ಪೂಜೆ ಮಾಡುವಂತ ಭಾಗ್ಯ ನಮಗೆ. ರವಿ ಅಣ್ಣ ಬಂದರೋ ಹೊರಗಿನ ದೇಶಕ್ಕೆ ಬಂದಾಗ ಈ ಭಾಷೆಯ ಒಂದು ಭೇದ ಮರೆಯಾಗಿ ಭಾರತೀಯರು ಅನ್ನೋದು ಮಾತ್ರ ಉಳಿಯುತ್ತೆ. ದಟ್ಸ್ ಅ ಬ್ಯೂಟಿ. ಇದೊಂದು ಸಣ್ಣ ಸಿನಿಮಾ, ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಿನಿಮಾ, ಯಾವ ಆಕ್ಟರ್ಗಳು ಕೂಡ ಲೀಡ್ ರೋಲ್ಗಳಲ್ಲಿ ಆಕ್ಟ್ ಮಾಡಿರುವಂತ ಸಿನಿಮಾ. ಇವತ್ತು ಹೊರದೇಶಗಳಲ್ಲಿ ಕನ್ನಡದ ಮಟ್ಟಿಗೆ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಆಗಿ ಬದಲಾಗಿದೆ. So please welcome our one and only Mr. Raj B. Shetty. ಮೊದಲನೇ ಕನ್ನಡ ಸಿನಿಮಾ ನಿರ್ದೇಶನ ಮಾಡಿರುವಂತದ್ದು, ಮೊದಲನೇ ಸಿನಿಮಾ ಕನ್ನಡದಲ್ಲಿ ನಿರ್ದೇಶನ ಮಾಡಿರುವಂತದ್ದು. ಇವರು ಮೊದಲನೇ ಸಿನಿಮಾದಲ್ಲೇ 6 ರನ್ನ ಬಾರಿಸ್ಬಿಟ್ಟಿದ್ದಾರೆ. ಇಷ್ಟು ಒಳ್ಳೆಯ ನಿರ್ದೇಶನ ಜೊತೆಗೆ ಒಳ್ಳೆಯ ಆಕ್ಟಿಂಗ್. ಪ್ಲೀಸ್ ವೆಲ್ಕಮ್ ಅವರ್ ಡೈರೆಕ್ಟರ್ JP ತುಮಿನಾಡ್. ರವಿ ಅಣ್ಣನ ಬಗ್ಗೆ ಏನ್ ಹೇಳೋದು ಸರ್, ನಿಮ್ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ, ನನಗೆ ಪರ್ಸನಲಿ ಎಷ್ಟೋ ಸಮಯದಲ್ಲಿ ನಾನು ಕಾರಲ್ಲಿರ್ಲಿ, ವರ್ಕಲ್ಲಿರ್ಲಿ, ಮನೇಲಿರ್ಲಿ, ಏನಾದ್ರೂ ಒಂದು ಚಿಕ್ಕ ಅಡಚಣೆ ಆದಾಗ ರವಿ ಅಣ್ಣ ಇದ್ದು ಬಿಟ್ಟಿದ್ರೆ ಸಾಲ್ವ್ ಆಗ್ತಿತ್ತು ಅಂತ ಎಷ್ಟೋ ಸಲ ಅನ್ಸಿದೆ. ತುಂಬಾ ಒಳ್ಳೆ ನಟನೆ. ಪ್ಲೀಸ್ ವೆಲ್ಕಮ್ ರವಿ ಅಣ್ಣ, ಶನಿಲ್ ಗೌತಮ್ ಆನ್ ದ ಸ್ಟೇಜ್. ನೋಡಿ, ನಿಮ್ಮ ರವಿ ಅಣ್ಣ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡಲ್ಲಿ. ಇನ್ನು ಒಂದು ಮೊಟ್ಟೆಯ ಕತೆ ಇರಲಿ, ಬೆಲ್ ಬಾಟಮ್ ಇರಲಿ, ಕಾಂತಾರ ಇರಲಿ, ಸೂ ಫ್ರಮ್ ಸೋ ಇರಲಿ, ಶೆಟ್ರು ಮೂವಿ ಯಾವುದೇ ಇರಲಿ, ಇಲ್ಲಿ ಇವರು ಇರಲೇಬೇಕು. ಯಾವುದೇ ಪಾತ್ರ ಕೊಟ್ಟು ಅದಕ್ಕೆ ಜೀವ ತುಂಬಿ, ಒಳ್ಳೆ ಜೀವ ತುಂಬಿ ಆ ಪಾತ್ರಕ್ಕೆ ಒಂದು ತೂಕ ಕೊಡುವಂತ ಅದ್ಭುತ ವ್ಯಕ್ತಿ ಪ್ರಕಾಶ್ ತುಮಿನಾಡ್. ಪ್ಲೀಸ್ ವೆಲ್ಕಮ್ ಶ್ರೀ ಪ್ರಕಾಶ್ ತುಮಿನಾಡ್ ಆನ್ ದ ಸ್ಟೇಜ್. ಸರ್, ನನಗೆ ಒಂದು ಡೌಟ್ ಇದೆ. ನಿಜವಾಗ್ಲೂ ಡ್ರಿಂಕ್ಸ್ ಮಾಡಿದವರಿಗೂ ಆ ಆಟಿಟ್ಯೂಡ್ ಬರಲ್ಲ. ನಾನು ನೋಡಿದ್ದೀನಿ ತುಂಬಾ ಜನ ಡ್ರಿಂಕ್ಸ್ ಮಾಡಿದ್ದು, ಬಟ್ ಯಾರು ಇಷ್ಟು ಆ ಥರ, ನನಗೆ ಕ್ವಶನ್ ಇದೆ ಬಟ್ ಇಲ್ಲಿ ಕೇಳಬಾರ್ದಂತ ಸುಮ್ಮನೆ ಇದ್ದೀನಿ. ತುಂಬಾ ಚೆನ್ನಾಗಿ ಸರ್, ಹೇಗೆ ಮಾಡೋಕ್ ಸಾಧ್ಯ? ಆ ವಾಕಿಂಗ್ ಸ್ಟೈಲ್, ಅದೊಂದು ಆಟಿಟ್ಯೂಡ್, ಫೇಶಿಯಲ್ ಎಕ್ಸ್ಪ್ರೆಷನ್, ಆ ವಾಯ್ಸ್ ಮಾಡ್ಯುಲೇಷನ್, ಓ ಮೈ ಗಾಡ್, ಎಂತ ಆಕ್ಟಿಂಗ್. ಪ್ಲೀಸ್ ವೆಲ್ಕಮ್ ದೀಪಕ್ ರಾಜ್ ಪಣಜೆ ಆನ್ ದ ಸ್ಟೇಜ್ ಪ್ಲೀಸ್. ಬಂದರೋ ಈಗ ನಿಜವಾಗ್ಲೂ ಭಾವ ಬರ್ತಾ ಇದ್ದಾರೆ. ಯಾರಿಗೆಲ್ಲ ಈ ತರ ಭಾವ ಬೇಕು ಅಂತ ಅನ್ಸ್ತಿದೆ? ಇಲ್ಲ, ಯಾರಿಗೆ ಈ ತರ ಭಾವ ಆಗ್ಬೇಕು ಅಂತ ಅನ್ಸ್ತಿದೆ? ಯಾರಿಗೆಲ್ಲ ಈ ತರದ ಭಾವ ಇದ್ದಾರೆ ಎಲ್ಲೋ ಒಬ್ರಿದ್ದಾರೆ. ಓಕೆ, ಎಲ್ಲರಿಗೂ. ಸೊ ಪ್ಲೀಸ್ ವೆಲ್ಕಮ್ ಅವರ್ ಪುಷ್ಪರಾಜ್ ಬೋಲಾರ್ ಆನ್ ದ ಸ್ಟೇಜ್. ಇದ್ರ ಜೊತೆಗೆ ನಮ್ ಜೊತೆ ಒಬ್ರು ತಂಗಿ ಇದ್ದಾರೆ, ಪ್ರಕೃತಿ ಆನ್ ದ ಸ್ಟೇಜ್ ಪ್ಲೀಸ್. I would like to invite Suprit KVN Production. Suprit, ಜೋರಾದ ಚಪ್ಪಾಳೆ ಬರಲಿ. ಇಲ್ಲ, ಬ್ಯೂಟಿಫುಲ್ ಆಕ್ಟರ್ಸ್.
Now, before it is the Kannada movie, sorry to say, not that much come right. Now every year they are making big shot. Every year we are watching KGF. Every year one KGF. It's really amazing. And simply they make the small budget and big concept amazing. Yes, they are winner. Thanks a lot, sir. If like this movie, please request, one small request, give the chance also. I am also producer. I did already 9-10 movie, also good movie. I don't say bad, but it is amazing really. Thank you very much. Thank you, sir. And good team, really they are come today afternoon I beat that. Some team, if you see that it's a feeling, will be separate team and miscommunication. Today really I see that it's a big team. That's why they are success, I think so. Really, everyone with the same mentality and mind. I see that I watched. Thank you very much, sir. Really very good team. Thank you, sir. Thank you. And we really Thank you need very your much. support. We Thanks a really lot. need- Always I travel with Karnataka, all that enter team and cricket and everything. So we are one, always be support together. Thank We you. are Indian. Thank you very much. Yes, Thanks a lot. thank you so much. ನಾವು ನೀವೆಲ್ಲರೂ ಕಾಯ್ತಾ ಇರುವಂತದ್ದು ನಮ್ಮ ರಾಜ್ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಸ್ವಲ್ಪ ಮಾತಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ರಾಜ್ ಸರ್. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಹುಷಾರಿದ್ದೀರಾ? ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಜೊತೆಗೆ ಗೊತ್ತು ಅಂದ್ರೆ ಗಲ್ಫಿಗೆ ಬಂದಾಗ, ಸ್ಪೆಷಲಿ ಹೊರಗಿನ ದೇಶಕ್ಕೆ ಬಂದಾಗ, ಈ ಭಾಷೆಯ ಒಂದು ಭೇದ ಮರೆಯಾಗಿ ಭಾರತೀಯರು ಅನ್ನೋದು ಮಾತ್ರ ಉಳಿಯುತ್ತೆ. ದಟ್ಸ್ ದ ಬ್ಯೂಟಿ. ಅಂಡ್ ಅದರಿಂದಾಗಿ ಕೇಳ್ತಾ ಇರೋದು, ಮಲಯಾಳಿಗಾರ ಎತ್ತರ ಬೇರೆ ಅಲ್ಲೇ. ಸೊ ತುಳುತಗಳು ಎಷ್ಟು ಜನ ಅಲ್ಲರೇ? ಸೊ ಎಲ್ಲರಿಗೂ ಕೂಡ ಅಂದ್ರೆ ನೋಡಿ, ದಟ್ಸ್ ದ ಬ್ಯೂಟಿ ಆಫ್ ಸಿನಿಮಾ. ದ ಸಿನಿಮಾ ವಿಚ್ ಕ್ಯಾನ್ ಆಕ್ಚುಲಿ make you emote something. I think that will make you more human, and that's the reason that will unite us without us knowing, and that's the reason ನೀವೆಲ್ಲರೂ ಕೂಡ ಇವತ್ತು ಸೇರಿದ್ದೀರಾ. ಒಂದು ಕನ್ನಡದ ಸಣ್ಣ ಸಿನಿಮಾ ಇವತ್ತು ಬಹಳ ದೊಡ್ಡ ಸಿನಿಮಾ ಆಗಿ ಬದಲಾಗಿದೆ. ಅದಕ್ಕೆ ಕಾರಣ ನೀವು. ಅಂದ್ರೆ ಯಾವತ್ತೂ ಕೂಡ ನಾವು ಸಿನಿಕರ್ತರಾಗಿ ನಾವು ಪ್ರೇಕ್ಷಕರ ಮೇಲೆ ಬ್ಲೇಮ್ಗಳನ್ನ ಹಾಕೊಂಡೇ ಬರ್ತಿದೀವಿ, ಆರೋಪಗಳನ್ನ ಹಾಕೊಂಡೇ ಬರ್ತಿದೀವಿ. ಅಂದ್ರೆ ನಾವು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ನೋಡಲ್ಲ, ನಾವು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ನೋಡಲ್ಲ ಅಂತ. ಬಟ್ ಇದೊಂದು ಸಣ್ಣ ಸಿನಿಮಾ, ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಿನಿಮಾ. ಯಾವ ಆಕ್ಟರ್ಗಳು ಕೂಡ ಅಂದ್ರೆ ಲೀಡ್ ರೋಲ್ಗಳಲ್ಲಿ ಆಕ್ಟ್ ಮಾಡಿರುವಂತ ಸಿನಿಮಾ ಇವತ್ತು ಹೊರದೇಶಗಳಲ್ಲಿ ಕನ್ನಡದ ಮಟ್ಟಿಗೆ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಆಗಿ ಬದಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರಿಗೆ. ಜೊತೆಗೆ ಇನ್ನೂ 2 ತಂಡಕ್ಕೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಸುಪ್ರೀತ್ ಸರ್ ನಿಮಗೆ, ಜೊತೆಗೆ ಫಾರ್ಸ್ ಇದರ ನೆಲ್ಸನ್ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಸೊ ನೆಲ್ಸನ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿತೌಟ್ ಯು ಅಂಡ್ ವಿತೌಟ್ ಯುವರ್ ಟೀಮ್ ಸುಪ್ರೀತ್ ಸರ್, ಈ ಸಿನಿಮಾ ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಅಂಡ್ ಕರ್ನಾಟಕದಲ್ಲಿ ಗಂಗಣ್ಣ ಎಲ್ಲಿದ್ದೀರಾ, ನೀವು, ಹರಿ, ನವೀನ್, ಸುಪ್ರೀತ್, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಲ್ಲಿದ್ದೀರಾ ಅಣ್ಣ, ಇಲ್ಲಿದ್ದೀರಾ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಸೊ ಇಷ್ಟೇ ಹೇಳೋದಕ್ಕಿರೋದು, ಅಂದ್ರೆ ಇನ್ ಮುಂದೆ ಕೂಡ ಒಳ್ಳೆಯ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ನಮ್ಮ ಕಡೆಯಿಂದ ಜಾರಿ ಇರುತ್ತೆ. ಬಟ್ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಏನು ಇದೇ ತರದ ಸಿನಿಮಾಗಳನ್ನ ಕೊಡಿ ಅಂತ. ಯಾವಾಗ ಇದೇ ತರದ ಸಿನಿಮಾಗಳು ಅಂತ ಬಂದ್ಬಿಡುತ್ತೋ ಆಗ ನಾವೆಲ್ಲರೂ ಕೂಡ ಯಶಸ್ಸಿನ ಹಾದಿಯನ್ನು ಮಾತ್ರ ಹಿಡಿತೀವಿ. ವಿಲ್ ಚೇಸ್ ಅ ಸಕ್ಸಸ್ ಫಾರ್ಮುಲಾ. ಐ ಥಿಂಕ್ ದ್ಯಾಟ್ ವುಡ್ ಬಿ ದ ಡೌನ್ ಗ್ರೇಡ್ ಆಫ್ ದ ಇಂಡಸ್ಟ್ರಿ. ಸೊ ವಾಟ್ ವಿ ವಾಂಟ್ ಟು ಡೂ ಇಸ್ ವಿ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ ವಿತ್ ಎವ್ರಿ ಸಿನಿಮಾ. ಲೈಕ್ ಏನೋ ಎಲ್ಲಾ ಸಿನಿಮಾಗಳ ಜೊತೆ ಹೊಸದೇನೋ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಒಂದೇ ಒಂದು, ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಲ ಒಂದು ಸಿನಿಮಾ ಮಾಡಿದ ತಕ್ಷಣ ಪಾರ್ಟ್ 2 ಮಾಡೋದು ತುಂಬಾ ಕಮರ್ಷಿಯಲಿ ವಾಯಬಲ್ ಬಿಸ್ನೆಸ್ ಆಗುತ್ತೆ. ಬಟ್ ಆದ್ರೆ ನಾವು ಯಾರು ಕೂಡ ಇಲ್ಲಿರೋರು ಕಮರ್ಷಿಯಲ್ ಬಿಸ್ನೆಸ್ ಮೆನ್ಗಳಲ್ಲ. ನಾವು ಮಂಗಳೂರಲ್ಲಿ ಹುಟ್ಟಿ ಬೆಳೆದಿರುವಂತಹ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಸಿನಿಮಾ ಮಾಡೋದು ನಮ್ಮ ಲೆಕ್ಕದಲ್ಲಿ ದೇವರ ಪೂಜೆ ಮಾಡುವಂತ ಭಾಗ್ಯ ನಮಗೆ. ಅಂದ್ರೆ ಇಟ್ ಇಸ್ ನಾಟ್ ದಟ್ ನಾವು ಇದರಿಂದ ಏನೋ ಮಾಡಬೇಕು ಅಂತಲ್ಲ. ಸಿನಿಮಾ ನಮ್ಗೆ ಏನ್ ಕೊಡ್ಬೇಕು ನಮ್ಮೆಲ್ರಿಗೂ ಕೊಟ್ಟಾಗಿದೆ. ಅಂದ್ರೆ ಒಬ್ಬ ವೈಟರ್ ಆಗಿದ್ದಂತ ರಾಜ್ ಬಿ ಶೆಟ್ಟಿ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ರಾಜ್ ಬಿ ಶೆಟ್ಟಿ ಇವತ್ತು ಫಿಲ್ಮ್ ಮೇಕರ್ ರಾಜ್ ಬಿ ಶೆಟ್ಟಿ ಆಗಿದ್ದಾನೆ. ಒಬ್ಬ ಪೇಂಟರ್ ಆಗಿದ್ದಂತ JP ತುಮಿನಾಡ್ ಇವತ್ತೊಬ್ಬ ಆಕ್ಟರ್ ಡೈರೆಕ್ಟರ್ JP ತುಮಿನಾಡ್ ಆಗಿದ್ದಾನೆ. ಒಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದಂತಹ ಶನಿಲ್ ಗೌತಮ್ ಇವತ್ತೊಬ್ಬ ಆಕ್ಟರ್ ರೈಟರ್ ಶನಿಲ್ ಗೌತಮ್ ಆಗಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಆಗಿದ್ದಂತ ಪ್ರಕಾಶ್ ತುಮಿನಾಡ್ ಇವತ್ತು ಆಕ್ಟರ್ ಪ್ರಕಾಶ್ ತುಮಿನಾಡ್ ಆಗಿದೆ. ಐ ಥಿಂಕ್ ಸಿನಿಮಾ ಹ್ಯಾಸ್ ಗಿವನ್ ಅಸ್ ಇನಫ್. ಸೊ ವಿ ಆಸ್ಕ್ ಯು ಅ ಲೈಸೆನ್ಸ್ ಟು ಬಿ ಫ್ರೀ, ಟು ಬಿ ಮೋರ್ ಕ್ರೇಜಿ, ಟು ಬಿ ಮೋರ್ ಮ್ಯಾಡ್, ಅಂಡ್ ಟು ಡೋಂಟ್ ಲೆಟ್ ಅಸ್ ಫಾಲೋ ದ ಪ್ಯಾಟರ್ನ್. ನಾವು ಫಾಲೋ ಮಾಡಿದ್ರೆ ನೀವು ನಮಗೆ ಬಂದು ಕಮೆಂಟ್ ಅಲ್ಲಿ ಬೈರಿ.
Okay, thank you so much for this love, and thank you Karnataka, and ಯಾರೆಲ್ಲ ಇದರ thank you Kerala, because it gives such a great response. I mean, in Kerala, this is the highest grossing Kannada cinema in Kerala. So thank you for always loving good cinemas, and love you all. Thank you so much. ನಮಸ್ಕಾರ ಎಲ್ರಿಗೂ. ರಾಜ್ ಸರ್ ಇರಬೇಕಾದ್ರೆ ನಮಗೆ ಆ ಕಷ್ಟನೇ ಇಲ್ಲ, ಎಲ್ಲ ಅವರೇ ಹೇಳ್ಬಿಡ್ತಾರೆ. ಮತ್ತೆ ನಾವು ಅಷ್ಟು ರಸವತ್ತಾಗಿ ಯಾವುದನ್ನು ಹೇಳಕ್ ನಮ್ಗೆ ಬರಲ್ಲ. ಹೌದೌದು, ಅದು ಆಗ್ಲೇ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಓಕೆ, ಎಲ್ಲ ಹೇಳಿದ್ದಾರೆ. ನನ್ನ ಪರವಾಗಿ ಏನು ಹೇಳೋದು, ಥ್ಯಾಂಕ್ ಯು ಅಂತ ಹೇಳಿದ್ರೆ ರವಿ ನಮ್ದು ಶನಿಲ್ ನೆಕ್ಸ್ಟ್ ಅದನ್ನೇ ಹೇಳ್ತಾರೆ, ತುಂಬಾ ಚಿಕ್ಕ ವರ್ಡ್ ಆಗುತ್ತೆ ಅಂತ. ಎಲ್ಲ ಥಿಯೇಟರ್ಗೆ ಹೋದ್ರು ಅದನ್ನೇ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳ್ಬಿಡ್ತೀನಿ ಅವರಿಗೆ, ನೆಕ್ಸ್ಟ್ ಏನಾದ್ರು ಬೇರೆ ರೆಡಿ ಮಾಡ್ಬೇಕು ಅವರು. ಇಲ್ಲ, ತುಂಬಾ ಖುಷಿ ಆಗುತ್ತೆ. ದುಬೈಯಲ್ಲಿ ಬಂದು ನಾವು ಹಾಸ್ಯ ಕಾರ್ಯಕ್ರಮ ಕೊಡೋದಕ್ಕೆ ನಾವು ಬಂದಿದ್ವಿ ಇದಕ್ಕೆ ಮುಂಚೊಮ್ಮೆ. ಅದರ ನಂತರ ನಮ್ಮನ್ನೆಷ್ಟು ಅರಸಿದಿರಂದ್ರೆ, ನಾವೊಂದು ಸಿನಿಮಾ ಮಾಡಿದ್ದನ್ನು ಇಲ್ಲಿ ನೀವು ಅದನ್ನು ಗೆಲ್ಲಿಸಿ ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಜೊತೆ ಮಾತಾಡುವಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ದಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ರವಿ ಅಣ್ಣ ಮಾತಾಡ್ತಾರೆ, ನಾನು ಹೇಳ್ಬಿಡ್ತೀನಿ ಮ್ಯಾಮ್. ಹಾಂ, ಎಂತ ಮಾತಾಡು, ಇದ್ದದ್ದು ಒಂದು ವರ್ಡ್ ಅದನ್ನು ಕಿತ್ಕೊಂಡು ಮಾತಾಡ್ಲಿಕ್ಕೆ ಬರೋದು. ಒಂದು ಚಿಕ್ಕ ತಂಡ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ, ಅದನ್ನ ಇಷ್ಟು ದೊಡ್ಡ ಯಶಸ್ವಿ ಮಾಡಿದಕ್ಕೋಸ್ಕರ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಮಂಡ್ರಬ್ಬಿ, ಧನ್ಯವಾದ, ಎಲ್ರಿಗೂ ಧನ್ಯವಾದ. ಅಂದ್ರೆ ನಮ್ಗೆ ಇನ್ನೊಂದು ಧನ್ಯವಾದ ಯಾಕಂತ ಹೇಳಿದ್ರೆ, ಈ ಸಿನಿಮಾ ಯಶಸ್ವಿ ಮಾಡಿದಕ್ಕೋಸ್ಕರ ನಮ್ಮನ್ನ ಕಣ್ಣನ್ ಸರ್ ಅವರು ದುಬೈಗೆ ಇನ್ವೈಟ್ ಮಾಡಿ ನಿಮ್ಮನ್ನ ಮೀಟ್ ಮಾಡೋ ತರ ಮಾಡಿದ್ರು. ಸೊ ದುಬೈಗೆ ಒಂದು ಟ್ರಿಪ್ ಆಯ್ತು ನಮ್ಗೆ. ಸೊ ಅದಕ್ಕೋಸ್ಕರ ಇನ್ನೊಂದು ಧನ್ಯವಾದ. ನನ್ನ ಅಪ್ಪ ಯಾವತ್ತು ಹೇಳ್ತಾ ಇದ್ರು, ದುಬೈಗೆ ಕೆಲಸ ಮಾಡು, ನಾನು ಹೋಗಲ್ಲ ಅಂತ ಹೇಳ್ತಿದ್ದೆ. ಒಂದು ಸಿನಿಮಾ ಮಾಡಿ ಅದು ಈ ರೀತಿ ಸಕ್ಸಸ್ ಬಂದಾಗ ದುಬೈಯಿಂದನೇ ಒಂದು ಇನ್ವಿಟೇಷನ್ ಬಂದು ನಾವು ಇಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡಕ್ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಪ್ರೌಡ್ ಫೀಲಿಂಗ್ ಇನ್ನೊಂದಿಲ್ಲ. ಮೋಸ್ಟ್ಲಿ ನನ್ನ ಅಪ್ಪನೂ ಪ್ರೌಡ್ ಆಗಿರ್ಬೇಕು ಅದನ್ನ ನೋಡಿ. ಸೊ ಎಲ್ರಿಗೂ ಧನ್ಯವಾದ ಅಷ್ಟೇ. ತುಂಬಾ ಖುಷಿ ಇದೆ ನಿಮ್ಮನ್ನೆಲ್ಲ ಬಂದು ಇಲ್ಲಿ ಮೀಟ್ ಮಾಡಿದ್ದಕ್ಕೋಸ್ಕರ. ಸೊ ಲಾಸ್ಟಿಗೆ ಒಂದು ಥ್ಯಾಂಕ್ ಯು. ಅಚೇತಕ್ಕೆ ಆಗ್ಲಿಲ್ಲ ಇಲ್ಲಿ ತಗೊಂಡು ಬರ್ಲಿಕ್ಕೆ, ಅವ್ರು ಸರ್ ಬಿಡ್ಲಿಲ್ಲ ಟ್ರಾನ್ಸಿಟ್ ಅಲ್ಲಿ. ಪ್ರಕಾಶ್ ಸರ್, ಎರಡು ಮಾತು. ಥ್ಯಾಂಕ್ ಯು. ಎಲ್ಲ ಹೇಳಿ, ಅದು ನಾನೇನು ಹೇಳೋದು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಷ್ಟೇ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಶನಿನ ಹೇಳಿದ್ರು ಅಪ್ಪ ಕೆಲಸ ಹೋಗು ಅಂತ ಹೇಳ್ತಾ ಇದ್ರು ದುಬೈಗೆ ಅಂತೇಳಿ. ಹೋಗೋಗಿಂತ ತೊಗೊಂಡೋಗಿ ಅಂತ, ಸುಮ್ಮನೆ ಆಗಬೇಡ ಹಂಗೆ ಬೈತಾರೆ ಇಲ್ಲ ಅಂದರೆ. ಬೇರೆನಿಲ್ಲ, ಸಿನಿಮಾ ಸಕ್ಸಸ್ ಆಗಿದೆ. ಮುಂದೆ ಬರುವ ನಮ್ಮ ಎಲ್ಲ ಸಿನಿಮಾ ಕೂಡ ಹೀಗೆ ಸಪೋರ್ಟ್ ಇದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸಪೋರ್ಟ್ ಮಾಡಿದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ, ಎಲ್ಲರಿಗೂ ಒಂದೇ ಮಾತ್ರ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನೆಗೆ ಹೋಗಿ ಬೋಟಿದ್ದೀನಿ. ಥ್ಯಾಂಕ್ ಯು. ದೀಪಕ್ ಸರ್, ನನ್ನದು ಅದೇ, ಅವ್ರು ಏನು ಹೇಳಿದ್ದಾರೆ ಅದನ್ನೇ ಹೇಳಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಚಿತ್ರವನ್ನು ಇಲ್ಲಿಗೆ ಬರೆಸಿದೆ, ಆಮೇಲೆ ನಮ್ಮನ್ನು ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದೆ. ನಮ್ಮ ಚಿತ್ರದಲ್ಲಿ ಏನಿದ್ರು ನಮ್ಮ ಆ ರವಣ್ಯ ನೋಡ್ತಾರೆ, ದುಬೈಯಲ್ಲಿ ಏನಿದ್ರು ಈ ರವಣ್ಯ ನೋಡ್ತಾರೆ. ಎಲ್ಲರ ಆಶೀರ್ವಾದ ಇನ್ನು ಮುಂದೆನೇ ಇರಲಿ. ಥ್ಯಾಂಕ್ ಯು. ನಮಸ್ಕಾರ. ಯಾನ್ ತುರುಟ್ಟು ಬಾತಿರು ದಯಮಾಡಿ ಅಕ್ಲು ಪೂರ ಕನ್ನಡ ಸುರುಕಾದ ನಿಕ್ಲೆ ಮಾತೆರೆಗಳ ಥ್ಯಾಂಕ್ಸ್ ಮಾಡೋಡು ಮೂಲು ದುಬೈ ಉಪ್ಪುನ ಮಾತೆರೆಗಳ ದಯಪಂಡ ನಿಕ್ಲು ಮಾತೆರೆಗಳ ಪಿಕ್ಚರ್ ತೂತು ಈ ಪಿಕ್ಚರ್ ನಿಂಗೆ ಎಂದ ಹೇಳಿದವರ ಎಂಕ ದುಬೈಗೆ ಬರೋ ಚಾನ್ಸ್ ಸಿಕ್ಕಂಡು ಇಜಿನ ನಾನು ಕೂಡ್ಲಾಡಿ ಭಾರತ್ ಮಾಲ್ದವ್ರು ಎತ್ತುತ್ತೆ ಅಂಚಾದು ಫಿಲ್ಮ್ ತೂಯಿನ ಮಾತೆರೆಗಳ ಥ್ಯಾಂಕ್ಸ್ ಪಾನೊಂದುಲ್ಲ ಬೊಕ್ಕದಾಲ ಜಾತಿ. ಥ್ಯಾಂಕ್ ಯು. Thank you, So from film team.